ಹಲೋ ಹೇ ಅಣ್ತಮಾಸು, ವೆಲ್ಕಮ್ ಟು ನನ್ನ ಡ್ರೀಮ್ ಜರ್ನಿಗೆ. ಅಣ್ತಮಾಸು ತುಂಬ ದಿನ ಆಗಿತ್ತು ನಾನು ವಿಡಿಯೋ ಮಾಡಿಬಿಟ್ಟು. ಎಲ್ಲಾದರೂ ಹೋಗಿ ವಿಡಿಯೋ ಮಾಡೋಣ ಅಂತಂದರೆ ಕೈಯಲ್ಲಿ ಕಾಸಿಲ್ಲ. ಸೊ ಏನು ಮಾಡೋಣ ಅಂತ ಅಂದ್ಕೊಂಡು ಇವತ್ತು ನಮ್ಮ ಊರಿನ ಸುತ್ತಮುತ್ತನೇ ಇರೋ ಒಂದು ಇಂಟ್ರೆಸ್ಟಿಂಗ್ ಜಾಗಕ್ಕೆ ಈ ಒಂದು ಜಾಗನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಪ್ಲೇಸು. ಆ ಪ್ಲೇಸ್ ಬಂದುಬಿಟ್ಟು ಸಿಂಗ್ಟಲೂರು ಡ್ಯಾಮ್, ಹಡಗಲಿ ತಾಲೂಕು, ಹಡಗಲಿ ಸಿಟಿಯಿಂದ ಕೇವಲ 7-8 ಕಿಲೋಮೀಟರ್ ಅಷ್ಟೇ ದೂರದಲ್ಲಿರೋದು. ಇದು ಸುತ್ತಮುತ್ತ ಮಾತ್ರ ಒಳ್ಳೆ ಪರಿಸರ ಇದೆ, ಬರ್ಬೋದು, ನೋಡೋದಕ್ಕೆ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನಾನು ಇಷ್ಟು ದಿನ ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ನಮ್ಮೂರ ಪಕ್ಕಾನೇ ಇರೋ ಇಂತಹ ಒಂದು ಪ್ಲೇಸಿಗೆ ನಾನು ಬರ್ಲಿಲ್ವಲ್ಲ ಅಂತ ಇವತ್ತು ಫೀಲ್ ಆಗ್ತಾ ಇದೆ. ನಾನು ಅವಾಗಲೇ ಹೇಳ್ದಂಗೆ ಹೂವಿನ ಹಡಗಲಿ ಸಿಟಿಯಿಂದ ಇದು ಕೇವಲ 7-8 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇರೋದು. ಯಾರು ಬೇಕಾದರೂ ಹಿಂಗೆ ಬಂದು ಹಂಗೆ ಹೋಗ್ಬೋದು ಅಂತ ಒಂದು ಜಾಗ ಇದು. ಇಲ್ಲೆಲ್ಲ ಗೆಸ್ಟ್ ಹೌಸ್ಗಳಿದ್ದಾವೆ, ಬಟ್ ಇವಾಗೆಲ್ಲ ಕೆರಾಡಿದ್ದಾವೆ. ಇನ್ನೊಂದು ಸೆಲೆಬ್ರೇಷನ್ ಮಾಡೋದಕ್ಕೆ, ಪಾರ್ಟಿ ಮಾಡೋ ಒಂದು ಸ್ಟೇಜ್ ಕೂಡ ಇದ್ದಾವೆ ಇಲ್ಲಿ. ಏನಾದರೂ ಬರ್ತ್ಡೇ ಪಾರ್ಟಿಗೆ ಮಾಡೋಕ್ಕೋ ದಯಮಾಡಿ ಇಂಥ ಜಾಗಗಳಲ್ಲೆಲ್ಲ ಎಣ್ಣೆ ಹೊಡೆದು ಗಲೀಜು ಮಾಡೋಕೆ ಹೋಗಬೇಡಿ. ಹಾ ಚೆನ್ನಾಗಿದೆ ರೈ. ಇಷ್ಟು ದಿನ ನಾನು ನಮ್ಮೂರು ಪಕ್ಕದಲ್ಲೇ ಇಂಥ ಜಾಗ ಇಟ್ಕೊಂಡು ಎಲ್ಲೆಲ್ಲೋ ಹೋಗ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ. ಚೆನ್ನಾಗಿದೆ. ತಮಾಸ್ ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಪ್ಲೇಸ್ ಹೆಂಗಿದೆ ಅಂತಂದರೆ, ಮೇಲ್ಗಡೆ ಛತ್ರಿ ಥರ ಛಾವಣಿ ಇದೆ, ಪಕ್ಕದಲ್ಲಿ ಡ್ಯಾಮ್ ಇದೆ, ಇಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಚೇರ್ಗಳಿದ್ದಾವೆ. ಅದಕ್ಕೋಸ್ಕರನೇ ಹೇಳೋದು ಇಲ್ಲಿಗೆ ಜಾಸ್ತಿ ಕಪಲ್ಸ್ಗಳು ಬರ್ತಾರೆ, ಹಾಗೇನೆ ಲವರ್ಸ್ಗಳು ಜಾಸ್ತಿ ಬರ್ತಾರೆ. ಇನ್ನು ಅಲ್ಲಿ ಗೆಸ್ಟ್ ಹೌಸ್ಗಳೆಲ್ಲ ಹಾಳಾಗಿರೋದು ಎಲ್ಲ ಕುಡುಕರಿಂದ. ಕುಡುಕರು ಕೈಯಲ್ಲಿ ಯಾವ ತಾನೇ ಚೆನ್ನಾಗಿರ್ತವೆ ಹೇಳಿ, ಎಲ್ಲವನ್ನೂ ಕೆರ ಹಿಡಿಸ್ಬಿಡ್ತಾರೆ. ಬನ್ನಿ, ಈ ಒಂದು ಡ್ಯಾಮ್ ಮೇಲ್ಗಡೆ ಹೋಗೋದಕ್ಕೆ ಬರೋದಕ್ಕೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ನ ತೋರಿಸ್ತೀನಿ. ಸಖತ್ತಾಗಿದೆ ಗುರು ನೋಡೋದಕ್ಕೆ. ಫೈನಲಿ ನಾನು ಹೇಳ್ದಂಗೆ ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆ. ಈ ಬ್ರಿಡ್ಜಲ್ಲಿ ಆ ಕಡೆಗೆ ಯಾವುದೋ ಒಂದು ಪಂಪ್ ಹೌಸ್ ಕಾಣ್ತಾ ಇದೆ. ಆ ಪಂಪ್ ಹೌಸ್ಗೆ ಹೋಗೋಣ, ಹೆಂಗಿರುತ್ತೆ ನೋಡೋಣ ಜಾಗ. Tell me that I'm never gonna make it. They want me to do something that could make sense. They hate when I keep dreaming I'll be famous, but I don't give a fuck, I'ma keep chasing. I got all this potential that's deep inside of me, but they hate when you're successful cause they try to be. They sit there being judgmental because you're trying things, and they just want you to settle and do the right thing. So get a good job, don't slack off. Wake up every morning, make a good impression on your boss. Don't do anything that I wouldn't do, and when you're making money, make sure you don't spend it too soon. Fuck that, I'll do what I wanna do. I got a different path from everyone and that includes you. Who are you to tell me how to live life? In these times it feels like nobody's right, yeah. So I'ma figure out what else we succeed, and then invest all of my time into that. ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಸುತ್ತಮುತ್ತ ಡ್ಯಾಮು, ನಡುವೆ ಈ ಸೇತುವೆ, ಅದ್ರ ಮೇಲ್ಗಡೆ ನಾನು. ನಾವು ಹೋಗ್ತಾ ಇರೋದು ಹಿಂಗೆ, ನೀರು ಬರ್ತಾ ಇರೋದು ಹಿಂಗೆ, ಒಂಥರ ತಲೆ ಗಿರ್ರ ಅನ್ನುತ್ತೆ. ಸಾಕಾಗಿದೆ ಪ್ಲೇಸ್ ಮಾತ್ರ. ನಾನು ಎಷ್ಟು ದಿನ ಅಂದ್ಕೊಂಡಿದ್ದೆ ನಮ್ಮೂರ ಅಕ್ಕಪಕ್ಕ ಯಾವುದು ಇಲ್ವಲ್ಲ ಗುರು ನೋಡೋದಕ್ಕೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮೂರ ಕಡೆನೇ ಇಷ್ಟೊಂದು ಚೆನ್ನಾಗಿರೋ ಪ್ಲೇಸ್ ಇದೆ. ಯಾರಾದರೂ ಬಂದರೆ ಈ ಒಂದು ಪ್ಲೇಸಿಗೆ ಬನ್ನಿ, ಒನ್ ಡೇ ಹಂಗೆ ಬಂದು ಹೋಗ್ಬೋದು ಗುರು, ಚೆನ್ನಾಗಿದೆ ಪ್ಲೇಸ್. ಮಳೆ ಬರ್ತಾ ಇದೆ ಗುರು, ಬೇಗ ಇನ್ನೊಂದು ಪ್ಲೇಸ್ ಇದೆ, ಆ ಪ್ಲೇಸ್ನು ತೋರಿಸ್ಕೊಂಡು ಬಂದ್ಬಿಡ್ತೀನಿ. ಅಂದರೆ ಡ್ಯಾಮ್ ಮೇಲ್ಗಡೆ ಒಂದು ಸೇತುವೆ ಇದೆ, ಆ ಸೇತುವೆನೂ ತೋರಿಸ್ಕೊಂಬರ್ತೀನಿ. ಮಳೆ ಮಾಡಾಗಿದೆ, ಅದನ್ನು ಒಂದು ತೋರಿಸ್ಕೊಂಬಂದ್ಬಿಡೋಣ.
ಯಜಾ ನಮಸ್ಕಾರ. ಯಾವ ಡ್ಯಾಮ್ ಇದು? ಯಾವ ಡ್ಯಾಮು? ಮತ್ತೆ ಹಮ್ಮಿಗಿ ಡ್ಯಾಮ್ ಅಂತ ಕರೀತಾರಲ್ಲ, ಎರಡು ಒಂದೇನಾ? ಯಾವ ನೀರಿದೆ? ಯಾವ ನದಿ ನೀರು? ತುಂಗಭದ್ರನಾ? ಅಂತ ಮಾಸ ಅವಾಗಲೇ ಮಳೆ ಮಾಡಾಯ್ತು ಅಂತ ಸ್ಪೀಡಾಗಿ ಬಂದೆ. ಇವಾಗ ಮಳೆ ಹಂಗೆ ಹೋಗ್ಬಿಡ್ತು. ಯಾಕಂದ್ರೆ ನಿಮಗೆ ತೋರಿಸ್ಬೇಕು ಪ್ಲೇಸ್ ಅಂದ್ಬಿಟ್ಟು ಮಳೆ ಹಂಗೆ ಹೋಗಿರ್ಬೇಕನೋ. ನೋಡಿ ಗುರಿ ಎಷ್ಟು ಚೆನ್ನಾಗಿದೆ ಪ್ಲೇಸು, ಸಖತ್ತಾಗಿದೆ ಅಲ್ವಾ? ಇದು ಚಿಕ್ಕ ಡ್ಯಾಮು ಚೆಕ್ ಡ್ಯಾಮು ಅಂತ ಅವ್ರೆ, ನನಗೆ ಗೊತ್ತಿಲ್ಲ. ಬಟ್ ಇದಕ್ಕೆ ಎರಡು ಹೆಸರಿದೆ. ಇದಕ್ಕೆ ಹಮ್ಮಿಗಿ ಡ್ಯಾಮ್ ಅಂತಲೂ ಕರೀತಾರೆ, ಹಾಗೇನೆ ಸಿಂಗ್ಟಾಲೂರು ಡ್ಯಾಮ್ ಅಂತಾನೆ ಕರೀತಾರೆ. ಇದು ಹಡಗ್ಲಿಯಿಂದ ಕೇವಲ 7-8 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಸಖತ್ತಾಗಿದೆ ಪ್ಲೇಸು. ಇದು ತುಂಗಭದ್ರಾ ನದಿಯಿಂದನೇ ಬರೋದು. ಇದು ನೀರು ತುಂಗಭದ್ರಾ ನದಿಯಿಂದನೇ ಇಲ್ಲಿಗೆ ನೀರು ಬರೋದು. ಇಲ್ಲೆಲ್ಲ ವೆಹಿಕಲ್ಸ್ಗಳು ನಿಲ್ಲಿಸ್ತಾರೆ. ಯಾರಾದರೂ ಪ್ರವಾಸಿಗರು ಏನಾದರೂ ನೋಡಬೇಕು ಅಂತಂದರೆ ಇಲ್ಲಿ ಆರಾಮಾಗಿ ಬೈಕ್ ಸ್ಟ್ಯಾಂಡ್ ಮಾಡೋಕ್ಕೆ ಇಲ್ಲೊಂದು ಬೈಕ್ ಸ್ಟ್ಯಾಂಡ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ ಪ್ಲೇಸ್. ಮೀನು ಹಿಡಿಯೋರು ಮೀನು ಹಿಡಿತಾರೆ. ಆಲ್ಮೋಸ್ಟು ಹೂವಿನ ಹಡಗಲಿ ತಾಲೂಕಿನ ಸುತ್ತಮುತ್ತ ಎಲ್ಲ ಪ್ರದೇಶಗಳಿಗೆ ಮೀನು ಸರಬರಾಜು ಆಗೋದು ಇಲ್ಲಿಂದನೇ ಅಂತ ಅನ್ಸುತ್ತೆ. ಸಿಕ್ಕಾಪಟ್ಟೆ ಮೀನು ಹಿಡಿತಾರೆ. 3-3 kg 4-4 kg ಇರೋ ಒಂದೊಂದು ಮೀನುಗಳನ್ನು ಕೂಡ ಹಿಡಿತಾರೆ ಇಲ್ಲಿ. ತುಂಬ ದೊಡ್ಡ ದೊಡ್ಡ ಮೀನುಗಳು ಹಿಡಿತಾರೆ, ನೋಡ್ತಾ ಇರ್ಬೋದು. ಈ ಕಡಿಮೆ ಗುರು ಸೀಸನ್ನು ಅಂತ ಬಂತು ಅಂದರೆ ಇಲ್ಲಿ ಮೀನು ಸಿಕ್ಕಾಪಟ್ಟೆ ಹಿಡಿತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಹುಡುಗರು ಆಟ ಆಡ್ತಿಲ್ಲ, ಇಲ್ಲಿ ಮೀನು ಹಿಡಿತಾ ಇದ್ದಾರೆ. ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್. ಆಯಿತು ಅಣ್ಣ ತಮ್ಮಸ್, ಇವತ್ತು ಇದನ್ನು ತೋರಿಸ್ಬೇಕಾಗಿತ್ತು, ತೋರಿಸಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಯಿತು ಬಿಡ್ತಾ ನನಗೆ ದೇವರಣೆ ಗೊತ್ತಿಲ್ಲ, ಪ್ರಯತ್ನ ಪಡ್ತಿದ್ದೀನಿ ನಿಮಗೆ ಇಷ್ಟ ಆಗಬೇಕು ಅಂತ. ಸಪೋರ್ಟ್ ಮಾಡಿ ಪ್ಲೀಸ್. ಎಲ್ಲೆಲ್ಲೋ ಹೋಗಬೇಕು, ಎಲ್ಲ ಪ್ಲೇಸ್ಗಳನ್ನು ನಿಮಗೆ ತೋರಿಸ್ಬೇಕು ಅಂತ ತುಂಬ ಕನ್ಸ್ಕೊಂಡಿದ್ದೀನಿ. ಎಲ್ಲ ನಿಮಗೆ ಬಿಟ್ಟಿದ್ದು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಷ್ಟ ಆದ್ರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗಳನ್ನು ಬೆಳೆಸೋದು ಕೂಡ ಮರಿಬೇಡಿ. ಓಕೆ ಅಣ್ಣ ತಮ್ಮಸ್, ಬಾಯ್. ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ.